ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ಯಾರೆಲ್ಲ ಅಭ್ಯರ್ಥಿಗಳು ಈಗ ವಿಥೇಲ್ಡ್ ಆಗಿರುವಂಥವ್ರು ಅಥವಾ ಮಿಸ್ಸಿಂಗ್ ಆಗಿರುವಂಥ ರ್ಯಾಂಕ್ ಮಿಸ್ಸಿಂಗ್ ಆಗಿದೆ ಅಥವಾ ಡಾಟಾ ನಾಟ್ ಫೌಂಡ್ ಅಂತಿದೆ. ಸೊ ಈ ಒಂದು ವಿದ್ಯಾರ್ಥಿಗಳು ಇನ್ನೂವರೆಗೆ ರ್ಯಾಂಕನ್ನು ಪಡ್ಕೊಂಡಿಲ್ಲ. ಸೊ ಅಂಥ ಅಭ್ಯರ್ಥಿಗಳಿಗೆ ಏನಂತಂದರೆ 29ನೇ ತಾರೀಕಿಗೆ ನಾವು ಸ್ಪಾಟ್ ರ್ಯಾಂಕ್ಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವತ್ತು ತಾರೀಕು 1ನೇ ತಾರೀಕಿದೆ. 29 ಹೋಗಿ ಇವತ್ತು 1 ತಾರೀಕು ಬಂದಿದೆ, 1 ಜೂನ್. ಸೊ ಆದರೆ ಇನ್ನೂ ಕೂಡ ಏನಂತಂದರೆ ಸ್ಪಾಟ್ ರ್ಯಾಂಕನ್ನು ಡಿಸ್ಪ್ಲೇ ಮಾಡಿಲ್ಲ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಕೆಇದವರು ತಮ್ಮ ಒಂದು KEA ಏನಪ್ಪ ಅಂದರೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಸೊ ಇದು KE ಟ್ವಿಟರ್ ಹ್ಯಾಂಡಲ್, ಎಕ್ಸ್ ಹ್ಯಾಂಡಲ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀರಿ ಏನು ಮಾಡ್ತಿದ್ದಾರೆ ಅಂತಂದರೆ ಕೆಇದವರು. ಸೊ ದ್ವಿತೀಯ PUC ಅಂಕ ದಾಖಲಿಸುವ ಹಾಗೂ ಮರುಮೌಲ್ಯಮಾಪನ ಅರ್ಜಿ ಸಲ್ಲಿಸಿದವರ ಅಂಕ ಸಂಯೋಜನೆ ನಡೆಯುತ್ತಿದ್ದು ಜೂನ್ 2 ಮಧ್ಯಾಹ್ನ ನಂತರ ವೆಬ್ಸೈಟಲ್ಲಿ ನಾವು ಪ್ರಕಟಣೆ ಮಾಡ್ತೀವಿ ಅಂದರೆ ನಾಳೆಗೆ ಮಧ್ಯಾಹ್ನದ ನಂತರ ನಿಮ್ಮ ಒಂದು ರಿಸಲ್ಟ್ಗಳನ್ನು ಪ್ರಕಟಣೆ ಮಾಡ್ತೀವಿ ಅಂತ ಇವರು ರಿಪ್ಲೈ ಮಾಡಿರುವಂಥದ್ದು. ವಿದ್ಯಾರ್ಥಿಗಳು ಇದಕ್ಕೆ ಉತ್ತರವನ್ನು ಇದನ್ನು ಕೇಳಿದರು, ಕ್ವಶನನ್ನು ಹಾಕಿದರು, ನಮ್ಮಗಳಿಗೆ ಯಾವಾಗ ಸ್ಪಾಟ್ ರ್ಯಾಂಕ್ ಬರುತ್ತೆ ಅಂತ ಕೇಳಿದ್ದಕ್ಕೆ. ಸೊ ಅವ್ರು ಹೇಳಿರುವಂಥದ್ದು ಜೂನ್ 2 ತಾರೀಕಿನ ನಂತರ, ಓಕೆ, ಮಧ್ಯಾಹ್ನ 2 ಗಂಟೆ ನಂತರ ನಿಮ್ಮಗಳಿಗೆ ಸೊ ವೆಬ್ಸೈಟಲ್ಲಿ ರ್ಯಾಂಕ್ಗಳನ್ನು ಪ್ರಕಟಣೆ ಮಾಡ್ತೀವಿ ಅಂತ ಇವರು ಅಪ್ಡೇಟನ್ನು ಮಾಡಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಇವಾಗ ಸ್ಪಾಟ್ ರ್ಯಾಂಕಿಗೆ ಕಾಯ್ತಾಯಿದ್ದೀರಿ, ಸ್ಪಾಟ್ ರ್ಯಾಂಕ್ ಅಂತ ಕಾಯ್ತಾಯಿದ್ದೀರಿ, ಸೊ ಅಂಥವ್ರುಗಳಿಗೆ ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ನಿಮ್ಮಗಳಿಗೆ ಸ್ಪಾಟ್ ರ್ಯಾಂಕನ್ನು ಬಿಡುಗಡೆ ಮಾಡುವಂಥ ಎಲ್ಲ ನಿರೀಕ್ಷೆ ಇದೆ. ಸೊ ಮಧ್ಯಾಹ್ನ ನಂತರ ನೀವು ಟ್ರೈ ಮಾಡ್ಬೋದು. ಲಿಂಕನ್ನು ಕೊಡ್ತಾರೆ ಸ್ಪಾಟ್ ರ್ಯಾಂಕಿಗೆ ಅಂಥೇಳಿ, ಒಂದು ಸ್ಪಾಟ್ ರ್ಯಾಂಕ್ ಅಂತೇಳಿ ಒಂದು ಲಿಂಕನ್ನು ಕೊಡ್ತಾರೆ. ಸೊ ಆ ಲಿಂಕ್ ಮುಖಾಂತರ ನೀವು ಅರ್ಜೆಂಟಾಗಿ ನಿಮ್ಮ ಏನಂದರೆ ರ್ಯಾಂಕ್ಗಳನ್ನು ಪಡ್ಕೋಬೋದು.